2 ದಿನ ಇವತ್ತು 5 ಗಂಟೆಗೆ ಬಹಿರಂಗ ಪ್ರಚಾರ ಕೊನೆ ಆಗುತ್ತೆ. ಇವತ್ತು ನಾವು ಎಲ್ಲೆಲ್ಲಿ ಅಲ್ಪ ಸ್ವಲ್ಪ ಬಿಟ್ಟಿದ್ದೀವಿ ಆ ಪೋರ್ಷನ್ ಕ್ಯಾನ್ವಸಿಂಗಿಂದ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ದೊಡ್ಡ ಬೂದಿಹಾಳು AK ಕಾಲೋನಿನಲ್ಲಿ ಇವತ್ತಿರೋದು. ಸೊ ಇಲ್ಲಿರುವಂಥ ಎಲ್ಲ ಮತದಾರರು ಸಿಮೆಂಟ್ ರೋಡ್ ಆಗಿದೆ, ಅಂಬೇಡ್ಕರ್ ಭವನದ ಕೆಲಸ ಶುರು ಆಗ್ತಾ ಇದೆ ಅಂತ ಹೇಳಿ, ಆಮೇಲೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸೊ ಆದ್ದರಿಂದ ಇಲ್ಲಿ ಮುಂದುವರೆದ ಕಾಮಗಾರಿಗೆ ನಾವು ಸಮರ್ ಶಾಮನೂರವ್ರಿಗೆ ವೋಟ್ ಮಾಡ್ತೀವಿ. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಆಗಲೇ ಇದೆ. ಆಮೇಲೆ ಹೆಣ್ಮಕ್ಳು ನಾವು ಕೊಡ್ತಾ ಇರುವಂತಹ 5 ಗ್ಯಾರಂಟಿಗಳನ್ನು ಅವರು ಕೂಡ ಸಮರ್ಥಿಸ್ತಾ ಇದ್ದಾರೆ. ಇಲ್ಲಿ ಒಂದು ಶಾಲೆ ಇದೆ, ಅಲ್ಲೂ ಕೂಡ ಅಪ್ಪಾಜಿ ಅವ್ರ ಗ್ರ್ಯಾಂಡ್ಸ್ನಲ್ಲಿ ಸುಮಾರು 10 ಲಕ್ಷನ 15 ಲಕ್ಷ ಅದನ್ನು ಕೂಡ ಕೊಟ್ಟಿದ್ದಾರೆ ಅಂತ ಇದ್ದಾರೆ. ಸೊ ಒಟ್ಟಾರೆ ಎಲ್ಲರೂ ಕೂಡ ಸಮರ್ಥ ಅವರಿಗೆ ಈ ಬಾರಿ ಗೆಲ್ಲಿಸ್ತೀವಿ. ಯಾಕಂದರೆ 5 ವರ್ಷಕ್ಕೆ ನಾವು ಅಪ್ಪಾಜಿ ಅವ್ರನ್ನ ಆಯ್ಕೆ ಮಾಡಿರೋದು. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ನಮ್ಮ ಜೊತೆ ಇದೆ, ನಾವು ಕೂಡ ಅವ್ರ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಎಲ್ಲ ಸಣ್ಣ ಸಣ್ಣ ಗುಂಪು ಮಾಡಿಕೊಂಡು ಇನ್ನೊಂದ್ಸಲ ನಮ್ಮ ಬೂತ್ ಲೆವೆಲ್ ವರ್ಕರ್ಸ್ ಇರ್ತಾರೆ, ಲೀಡರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಭೇಟಿ ಮಾಡಿಬಿಟ್ಟು ಕೊನೆ ದಿನ ವೋಟಿಂಗ್ ದಿನ ಯಾವ ರೀತಿ ವ್ಯವಸ್ಥಿತವಾಗಿ ಚುನಾವಣೆ ನಡಿಬೇಕು. ಈಗ 15 ದಿನ ಪ್ರಚಾರ ಮಾಡಿದ್ದೀವಿ. ಕೊನೆಗಳಿಗಿನಲ್ಲೂ ಕೂಡ ಅದೇ ಎಫರ್ಟ್ ಇರಬೇಕು, ಕನ್ಸಿಸ್ಟೆಂಟ್ ಎಫರ್ಟ್ ಇದ್ದು ನಾವು ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ತಯಾರಿ ನಡೀತಾ ಇದೆ. ಈಗ ಏನೇ ವಿರೋಧ ಪಕ್ಷದವರು ಟೀಕೆ ಮಾಡಿ ಒಂದು ನರೇಟಿವ್ ಸೆಟ್ ಮಾಡಿಬಿಟ್ಟಿದ್ದಾರೆ, ಏನೂ ಅಭಿವೃದ್ಧಿನೇ ಆಗಿಲ್ಲ ಅಂತ. ಇಲ್ಲಿ ನಮ್ಮ ಇಡೀ ಸರ್ಕಾರ BJP ಆಯಿತು, ಕಾಂಗ್ರೆಸ್ ಆಯಿತು, ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಅವರೇ ಖುದ್ದಾಗಿ ಈ ರೀತಿಯಂತಹ ಒಂದು ರೀತಿ ಸಿಂಗಾಪುರ್ ಥರ ಇದೆ ಈ ದಾವಣಗೆರೆ ಅನ್ನೋದು, ರೂರಲ್ನಲ್ಲೂ ಎಷ್ಟು ಒಳ್ಳೊಳ್ಳೆ ರೋಡ್ಸ್ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬ ಶಾಸಕರು, ಮಿನಿಸ್ಟರ್ಸು ಅವರು ಕೂಡ ಅದನ್ನು ಸಮರ್ಥಿಸ್ತಾ ಇದ್ದಾರೆ. ಸೊ ಅದರಿಂದ ಕೇವಲ ಟೀಕೆ ಮಾಡಬೇಕು ಅಂತ ವಿರೋಧ ಪಕ್ಷದವರು ಈ ರೀತಿ ಮಾತಾಡೋದು ಸರಿಯಲ್ಲ. ವಾಸ್ತವ ಸ್ಥಿತಿ ಏನಿದೆ ನೋಡ್ರಿ, ಚರಂಡಿ ಇಲ್ಲ, ಯಾಕಿಲ್ಲ, ಕೆಲವು ಪಾಕೆಟ್ಸ್ನಲ್ಲಿ ಸರ್ಕಾರದಿಂದ ಎಷ್ಟು ಗ್ರ್ಯಾಂಟ್ಸ್ ಬರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ವರ್ಕ್ ಮಾಡ್ತೇವೆ. ಜನಸಂಖ್ಯೆ ಬೆಳೀತಾ ಇದೆ, ಊರು ಬೆಳೀತಾ ಇದೆ, ಬಡಾವಣೆಗಳು ಬೆಳೀತಾ ಇದ್ದಾವೆ. ಸೊ ಅದಕ್ಕೆ ತಕ್ಕ ಹಾಗೆ ವರ್ಕ್ ಮಾಡ್ತೀವಿ. ಆದ್ದರಿಂದ ಟೀಕೆ ಮಾಡೋದಕ್ಕೆ ಒಂದಿಷ್ಟು ನಿಜಾಂಶ ಇರಬೇಕು ಅಂತ ನಂದೊಂದು. ಜನರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆ ಫಾಲ್ಸ್ ನರೇಟಿವ್ನ ಹೊರತುಪಡಿಸಿ ಸಮರ್ಥ ಅವ್ರನ್ನ ಅವ್ರ ಕ್ರಮ ಸಂಖ್ಯೆ 3ಕ್ಕೆ ನಾವು ವೋಟ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಕೂಡ 8 ಕ್ಷೇತ್ರದಲ್ಲಿ ಓಡಾಡ್ತಾ ಇರ್ತೀನಿ ಆ್ಯಸ್ ಎನ್ MP. ಚುನಾವಣೆ ಸಂದರ್ಭ ಮತ್ತು ಗೆದ್ದ ಮೇಲೆ ಕೂಡ ಓಡಾಡುವಾಗ ಇಡೀ 8 ಕ್ಷೇತ್ರದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ನಂಬರ್ 1 ಇದೆ ಇನ್ ಟರ್ಮ್ಸ್ ಆಫ್ ರೋಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ, BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ.